ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರೋ ಕೆಂಪಣ್ಣ ಕಿಡಿಕಾರಿದ್ದಾರೆ. ಆಗ ಶಾಸಕರು ಕೇಳ್ತಾ ಇದ್ರು ಕಮಿಷನ್ ಅನ್ನ, ಈಗ ಅಧಿಕಾರಿಗಳೇ ಕೇಳ್ತಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತೆ ಕೆಂಪಣ್ಣ ಕಿಡಿಕಾರಿದ್ದಾರೆ. 40% ಕಮಿಷನ್ ಈಗಲೂ ಕೂಡ ಮುಂದುವರೆದಿದೆ. ಸರ್ಕಾರ ಬದಲಾದ್ರೂ ಕೂಡ ನಿಂತಿಲ್ಲ. ಹಿಂದೆ ಶಾಸಕರು ಕೇಳ್ತಾ ಇದ್ರು ಕಮಿಷನ್ ಅನ್ನ, ಬಟ್ ಈಗ ಅಧಿಕಾರಿಗಳೇ ಕಮಿಷನ್ ಕೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರದ ಪ್ಯಾಕೇಜ್ ಟೆಂಡರ್ ಅನ್ನ, ಅಂದ್ರೆ ಸರ್ಕಾರ ಈ ಪ್ಯಾಕೇಜ್ ಟೆಂಡರ್ ನ ರದ್ದುಗೊಳಿಸಬೇಕು ಅಂತ ಕೆಂಪಣ್ಣ ಅವರು ಹೇಳಿರೋದು. ಕಡೆ ಸರ್ ಅಫಿಷಿಯಲ್ಸ್ ಇಸ್ ಕಂಟ್ರೋಲಿಂಗ್ ದಿ ರೂಲ್. ಈ ಪೂರ್ತಿ ಸ್ಟೇಟ್ನೇ ಕಂಟ್ರೋಲ್ ಮಾಡ. ಕರಪ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ದ ಅಫಿಷಿಯಲ್ಸ್. ಮೊದಲು ನಾವು ಸ್ಟ್ರೈಟಾಗಿ ಹೇಳ್ತೀವಿ MLA ಇಷ್ಟು ಕೇಳಿದ್ರು ಅಂತ. ಈಗ MLA ಯಾವ MLA ನಾವು ಕೇಳೋ ಸ್ಥಿತಿಯಲ್ಲಿ, ಯಾವ ಮಿನಿಸ್ಟ್ರು ನಮಗೇನು ಕಂಪ್ಲೇಂಟ್ ಕೊಡಿ ಅಂತ ಕೇಳಿಲ್ಲ. ಬಟ್ ಮಿನಿಸ್ಟ್ರು ಕೂಡ ಇವರು ಅಫಿಷಿಯಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಗೆ ಹೇಳಿಲ್ಲ ಸರ್. ನಾನು ಇಂಥವ್ರು ಕಲೆಕ್ಟ್ ಮಾಡಿ ಅಂತ ಹೇಳಿದರೆ ಖಂಡಿತ ಹೇಳ್ಬಿಡ್ತಿದ್ದೆ. ಈಗ ಅಫಿಷಿಯಲ್ಸ್ ಕಲೆಕ್ಟ್ ಇದು ಮಾಡ್ತಾರೆ. ಕರಪ್ಷನ್ ಸ್ಟಾರ್ಟೆಡ್ ಫ್ರಮ್ ದ ಅಫಿಷಿಯಲ್ಸ್. ಎಲ್ಲ ಕಡೆ ಸರ್ ಅಫಿಷಿಯಲ್ಸ್ ಇಸ್ ಕಂಟ್ರೋಲಿಂಗ್ ದಿ ರೂಲ್. ಈ ಪೂರ್ತಿ ಸ್ಟೇಟ್ನೇ ಕಂಟ್ರೋಲ್ ಮಾಡ. ಕರಪ್ಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ದ ಅಫಿಷಿಯಲ್ಸ್. ಮೊದಲು ನಾವು ಸ್ಟ್ರೈಟಾಗಿ ಹೇಳ್ತೀವಿ MLA ಇಷ್ಟು ಕೇಳಿದ್ರು ಅಂತ. ಈಗ MLA ಯಾವ MLA ನಾವು ಕೇಳೋ ಸ್ಥಿತಿಯಲ್ಲಿ, ಯಾವ ಮಿನಿಸ್ಟ್ರು ನಮಗೇನು ಕಂಪ್ಲೇಂಟ್ ಕೊಡಿ ಅಂತ ಕೇಳಿಲ್ಲ. ಬಟ್ ಮಿನಿಸ್ಟ್ರು ಕೂಡ ಇವರು ಅಫಿಷಿಯಲ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಗೆ ಹೇಳಿಲ್ಲ ಸರ್. ನಾನು ಇಂಥವ್ರು ಕಲೆಕ್ಟ್ ಮಾಡಿ ಅಂತ ಹೇಳಿದರೆ ಖಂಡಿತ ಹೇಳ್ಬಿಡ್ತಿದ್ದೆ. ಈಗ ಅಫಿಷಿಯಲ್ಸ್ ಕಲೆಕ್ಟ್ ಇದು ಮಾಡ್ತಾರೆ. ಕರಪ್ಷನ್ ಸ್ಟಾರ್ಟೆಡ್ ಫ್ರಮ್ ದ ಅಫಿಷಿಯಲ್ಸ್. ಎಲ್ಲ ಕಡೆ ಸರ್ ಅಫಿಷಿಯಲ್ಸ್ ಇಸ್ ಕಂಟ್ರೋಲಿಂಗ್ ದಿ ರೂಲ್. ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ. ಲೋಕೇಶ್, ಕಳೆದ ಅವಧಿಯ ಸರ್ಕಾರಕ್ಕೆ ಇದೇ ಬಹಳ ದೊಡ್ಡ ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತ್ತು. ಬಟ್ ಈಗ ಕೆಂಪಣ್ಣವರು ಒಂದು ಹೆಜ್ಜೆ ಮುಂದೋಗಿ ಈ ಸರ್ಕಾರದಲ್ಲೂ ಏನ್ ಕಡಿಮೆ ಇಲ್ಲ, ಶಾಸಕರೆಲ್ಲ ಅಧಿಕಾರಿಗಳೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಬಹಳ ದೊಡ್ಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಏನಿದೆ? ವಿದ್ಯಾ, ಖಂಡಿತವಾಗೂ ಈಗ ಕೆಂಪಣ್ಣ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಈ ಸರ್ಕಾರದಲ್ಲೂ ಕೂಡ 40% ಕಮಿಷನ್ ಮುಂದುವರೆದಿದೆ ಅನ್ನೋದನ್ನ ಬಹಿರಂಗ ಪಡಿಸಿರುವಂತದ್ದು. ಈ ಹಿಂದೆ ಇದ್ದಂತ ಸರ್ಕಾರದಲ್ಲಿ ಸಚಿವರು ಮತ್ತು ಶಾಸಕರು ನೇರವಾಗಿ ಕಮಿಷನ್ ಅನ್ನ ಪಡಿತಾ ಇದ್ರು. ಆದ್ರೆ ಈಗ ಅಧಿಕಾರಿಗಳ ಮುಖಾಂತರವಾಗಿ ಇಲ್ಲಿ ಕಮಿಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. 40% ಅನ್ನ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡು ಶಾಸಕರು ಸಚಿವರುಗಳು ಕೊಡ್ತಾ ಇದ್ದಾರೆ. ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಯಾರು, ಶಾಸಕರು ಯಾರು, ಸಚಿವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಕೆಂಪಣ್ಣ ಅವರು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ದಾಖಲಾತಿಗಳನ್ನ ಕೊಡೋದಿಲ್ಲ. ಕೋರ್ಟಲ್ಲಿ ಕೊಡ್ತೀನಿ, ನಾನು ಸಬ್ಮಿಟ್ ಅನ್ನ ಮಾಡ್ತೀನಿ ಅಂತ ಹೇಳಿ ಉಡಾಫೆ ಉತ್ತರಗಳನ್ನ ಕೊಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ 40% ಕಮಿಷನ್ ಮುಂದುವರೆದಿದೆ ಅಂತ ಹೇಳಿ ಇಲ್ಲಿ ಕೆಂಪಣ್ಣ ಅವರು ಹೇಳಿರುವಂತದ್ದು. ಈ ಕರೆದಿರ್ತಕ್ಕಂಥ ಪ್ಯಾಕೇಜ್ ಟೆಂಡರ್ಗಳನ್ನ ರದ್ದು ಮಾಡಿ ಪ್ರತ್ಯೇಕ ಟೆಂಡರ್ಗಳನ್ನ ಕರಿಬೇಕು ಅಂತ ಹೇಳಿ ಕೆಂಪಣ್ಣ ಅವರು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸರ್ಕಾರದಲ್ಲೂ ಕೂಡ ಏನು ಕಮಿಷನ್ ಮುಂದುವರೆದಿದೆ ಅದರ ವಿರುದ್ಧವಾಗಿ ನಾವು ದೂರುಗಳನ್ನು ಕೊಡ್ತೇವೆ. ಸಮಯ ಬಂದಾಗ ಅಧಿಕಾರಿಗಳು ಮತ್ತೆ ಶಾಸಕರು ಸಚಿವರ ಹೆಸರನ್ನು ನಾನು ಪ್ರಕಟ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಪ್ರತಿ ಬಾರಿ ಸುದ್ದಿಗೋಷ್ಠಿಯಲ್ಲೂ ಕೂಡ ಅವ್ರ ಹೆಸರು ಹೇಳಲ್ಲ, ದಾಖಲಾತಿಗಳನ್ನ ಕೊಡಲ್ಲ. ಇದೇ ರೀತಿ ಉಡಾಫೆಯನ್ನು ಹೊಡಿತಾ ಇರ್ತಕ್ಕಂಥದ್ದು. ಕೇಳಿದ್ರೆ 800 ಪುಟಗಳ ದಾಖಲಾತಿಗಳನ್ನ ಈಗ ನಾಗಮೋಹನ್ ದಾಸ್ ಅವರ ಕಮಿಟಿಗೆ ಕೊಟ್ಟಿದ್ದೇನೆ, ಮತ್ತೆ ಕೋರ್ಟಲ್ಲೂ ಕೂಡ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಹೋಗ್ತಾ ಇದ್ದಾರೆ. ಈ ಒಂದು ಅಧಿಕಾರಿಗಳು ಏನು ಕಮಿಷನ್ಗೆ ಇಳಿದಿದ್ದಾರೆ ಅವರ ವಿರುದ್ಧ ಮುಂದಿನ ತಿಂಗಳು 3 ಮತ್ತು 4ನೇ ತಾರೀಕು ಒಂದು ಸಮಾವೇಶವನ್ನ ಮಾಡ್ತಾ ಇದೀವಿ. ಸಮಾವೇಶದ ಬಳಿಕ ಹೋರಾಟದ ಯಾವಾಗ ಅದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಡೀಟೇಲ್ಸ್ಗೆ. ಇದೀಗ ಕೆಂಪಣ್ಣ ಮತ್ತೆ ಸಿಡಿದೆದ್ದಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿರೋ ಕೆಂಪಣ್ಣ ಅವರು ಕಮಿಷನ್ 40% ಕಮಿಷನ್ ಕಾಂಗ್ರೆಸ್ ಸರ್ಕಾರದಲ್ಲೂ ಇದೆ ಅಂತ ಹೇಳೋದ್ರ ಮುಖಾಂತರ